ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನರು ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡೋದ್ರ ಬಗ್ಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟ್ ಆಗ್ತಾ ಇಲ್ಲ, ಆಧಾರ್ ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾ ಇಲ್ಲ, ನಾವೇನು ಮಾಡಬೇಕು ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ವೀಕ್ಷಕರೇ, ಜನವರಿ ತಿಂಗಳದು ಯುವನಿಧಿ ಹಣನ ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ವಾಟ್ಸಪ್ಪಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿ ಅಂತ ಮೆಸೇಜ್ ಬರ್ತಾಯಿದೆ. ನಾವು ಆಲ್ರೆಡಿ ಸೆಲ್ಫ್ ಡಿಕ್ಲೇಷನ್ ಮಾಡಿಸಿದ್ದೀವಿ, ಮತ್ತೆ ಮಾಡಿಸ್ಬೇಕಾ, ಮತ್ತು ನಮಗೆ ಇನ್ನೂ ಕೂಡ ನಾವು ಮಾಡಿಸಿಲ್ಲ, ಆದರೆ ಮೆಸೇಜ್ ಬಂದಿದೆ, ಮೆಸೇಜ್ ಬಂದರೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಜನರು ಕೇಳ್ತಾಯಿದ್ರು. ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ವಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಫೆಬ್ರವರಿ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಈಗಾಗಲೇ ಕಂಪ್ಲೀಟ್ ಮಾಡಿದಂಥವ್ರಿಗೆ ಸ್ಟೇಟಸ್ ಚೆಕ್ ಮಾಡಿದ್ರೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಾವೇನು ಮಾಡಬೇಕು, ಈ ರೀತಿ ಯಾಕೆ ತೋರಿಸ್ತಾ ಇದೆ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೀವೇನೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡ್ತಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ನೋಟಿಫಿಕೇಷನ್ ಆಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಮಗೆ ಫೆಬ್ರವರಿ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕೆಲವೊಂದಿಷ್ಟು ಜನರಿಗೆ ಫೆಬ್ರವರಿ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಆಗ್ತಾಯಿಲ್ಲ, ತೊಗೊಳ್ತಾ ಇಲ್ಲ, ಆಧಾರ್ ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಫಸ್ಟ್ ಆಫ್ ಆಲ್ ವೀಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಯಾರೆಲ್ಲ ಒಂದು ಮಾಡೋಕ್ಕೆ ಹೋಗ್ತಾಯಿದ್ರು ಅವರಿಗೆ ವೆಬ್ಸೈಟ್ ಓಪನ್ ಆಗ್ತಾ ಇರಲಿಲ್ಲ. ಅಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿದ್ರೆ ಯುವ ನಿಧಿ ಆಪ್ಷನ್ ಕೂಡ ತೋರಿಸ್ತಾ ಇರಲಿಲ್ಲ. ಹೀಗಾಗಿ ಅಲ್ಟರ್ನೇಟ್ ಆಗಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಮತ್ತು ಯುವನಿಧಿ ಆಪ್ಷನ್ ಓಪನ್ ಆಗುವಂಥದ್ದು, ಅಂದರೆ ಪಂಚ ಗ್ಯಾರಂಟಿ ಯೋಜನೆಗಳ ಎಲ್ಲ ಆಪ್ಷನ್ಗಳು ಓಪನ್ ಆಗುವಂಥದ್ದು. ಅಲ್ಲಿಂದ ಯುವನಿಧಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿಂದ ಸೇವಾ ಸಿಂಧುಗೆ ಲಾಗಿನ್ ಆಗಿ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಿಕೊಂಡ್ರೆ ಆಗ್ತಾಯಿದೆ ವೀಕ್ಷಕರೇ. ಇನ್ನೂ ಯಾರು ಸೆಲ್ಫ್ ಡಿಕ್ಲೇಷನ್ನ ಮಾಡಿಲ್ಲ, ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ ಓಪನ್ ಆಗಿದೆ, ಇವಾಗ ತೊಗೊಳ್ತಾ ಇದೆ, ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟ್ ಆಗ್ತಾ ಇದೆ ಅಂಥವ್ರು ಕೂಡಲೇ ಇನ್ನೂ ಯಾರು ಮಾಡಿಸಿಲ್ಲ. ಫೆಬ್ರವರಿ 15ನೇ ತಾರೀಕು ಒಳಗಾಗಿ ನೀವೇನಾದರೂ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರಿ ಅಂತಂದರೆ ಮೊದಲನೇ ಹಂತದಲ್ಲಿ ನಮಗೆ ಯುವನಿಧಿ ಹಣನ ಜಮಾ ಆಗುತ್ತೆ ವೀಕ್ಷಕರು, ಬರುತ್ತೆ. ಇನ್ನು 15ನೇ ತಾರೀಕು ಆದಮೇಲೆ ನೀವು ಸೆಲ್ಫ್ ಡಿಕ್ಲೇಷನ್ ಏನಾದರೂ ಮಾಡಿದ್ರಿ ಅಂತಂದರೆ ನಿಮಗೆ ಎರಡನೇ ಹಂತದಲ್ಲಿ ಯುವನಿಧಿ ಹಣ ಜಮಾ ಆಗುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಇನ್ನೂ ಯಾರು ಫೆಬ್ರವರಿ ತಿಂಗಳದ್ದು ಒಂದು ಸೆಲ್ಫ್ ಡಿಕ್ಲೇಷನ್ನ ಮಾಡಿಲ್ಲ, ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ ಈಗಾಗಲೇ ಪ್ರಾರಂಭ ಆಗಿದೆ. ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾಯಿದ್ವು ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ವೀಕ್ಷಕರೇ. ಇವಾಗ ಸೆಲ್ಫ್ ಡಿಕ್ಲೇಷನ್ ಪ್ರಾರಂಭ ಆಗಿದೆ. ದಯವಿಟ್ಟು ಯಾರೆಲ್ಲ ಒಂದು ಮಾಡಿಸಿಲ್ಲ ಈಗಾಗಲೇ ಸೆಲ್ಫ್ ಡಿಕ್ಲೇಷನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಆಧಾರ್ ಅಥೆಂಟಿಕೇಷನ್ ಆಗ್ತಾಯಿಲ್ಲ, ಆಧಾರ್ ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದು ವೀಕ್ಷಕರೇ, ನಾವು ಇಲಾಖೆ ಕಡೆಯಿಂದ ಮಾಹಿತಿನ ಪಡೆದುಕೊಂಡಾಗ ಸರ್ವರ್ ಇಶ್ಯೂಯಿಂದ ಈ ರೀತಿಯಾಗಿ ಆಗ್ತಾಯಿದೆ ಅಂತ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಇವಾಗ ಎಲ್ಲವೂ ಕೂಡ ಸರಿಯಾಗಿ ಕಂಪ್ಲೀಟಾಗಿ ಏನು ಆಧಾರ್ ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾಯಿತ್ತು ಮತ್ತು ಏನು ಆಧಾರ್ ಡೀಟೇಲ್ಸ್ ಫ್ಯಾಕ್ಚ್ ಪ್ರಾಬ್ಲಮ್ ಬರ್ತಾಯಿತ್ತು ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಹೀಗಾಗಿ ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ, ಇವಾಗ ಸರಳವಾಗಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ಆಗ್ತಾಯಿದೆ, ಯಾವುದೇ ತೊಂದರೆ ಇಲ್ಲದಾಗೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅದನ್ನೇ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ನಮಗೂ ಕೂಡ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಈಗಾಗಲೇ ವೀಕ್ಷಕರೇ, ಸೆಲ್ಫ್ ಡಿಕ್ಲೇಷನ್ ಯಾವ ರೀತಿ ಮಾಡೋದು ಅಂತ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಸೆಲ್ಫ್ ಡಿಕ್ಲೇಷನ್ನ ಕಂಪ್ಲೀಟಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಎರಡನೇ ಅಪ್ಡೇಟ್ ಆಗಿ ನೋಡೋದಾದರೆ ಭಾಳಷ್ಟು ಜನರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತಾಯಿದ್ದಾವೆ. ಅಂತಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾಯಿದೆ. ಅಂಥವರು ಸೆಲ್ಫ್ ಡಿಕ್ಲೇಷನ್ ಮಾಡಿದಂಥವ್ರಿಗೂ ಕೂಡ ಮೆಸೇಜ್ ಬರ್ತಾಯಿದೆ. ಇದ್ರ ಬಗ್ಗೆ ತಮಗೆ ಮಾಹಿತಿನ ಕೇಳೋದಾದರೆ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ, ನಾವು ಆಲ್ರೆಡಿ ಸೆಲ್ಫ್ ಡಿಕ್ಲೇಷನ್ ಮಾಡಿದರೂ ಕೂಡ ಬಂದಿದೆ, ಮತ್ತೆ ಮಾಡಬೇಕಾ ಅಂತ ಕೇಳಿದರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಸರ್ಕಾರದ ಕಡೆಯಿಂದ ಯುವನಿಧಿ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾಗಿ ಮೆಸೇಜ್ ಬರ್ತಾಯಿದೆ ವೀಕ್ಷಕರೇ. ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿದರೂ ಕೂಡ ಬರ್ತಾಯಿದೆ, ಮಾಡಿಲ್ಲ ಅಂತಂದರೂ ಬರ್ತಾಯಿದೆ. ಅಂತಂದರೆ ಇದು ಪ್ರತಿಯೊಬ್ಬರು ಕೂಡ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಸರ್ಕಾರದ ಕಡೆಯಿಂದ ಬರ್ತಾಯಿದೆ. ಅಂತಂದರೆ ಇವಾಗ ಸೆಲ್ಫ್ ಡಿಕ್ಲೇಷನ್ ಮಾಡಿಸ್ಕೊಳ್ಬೇಕು ಪ್ರತಿಯೊಬ್ಬರು ತಪ್ಪದೆ ಅಂತ ಪ್ರತಿ ತಿಂಗಳು ಅಂತ ಒಂದು ಅವೇರ್ನೆಸ್ ಸಲುವಾಗಿ ಮೆಸೇಜ್ಗಳು ವಾಟ್ಸಪ್ ಮೂಲಕ ಬರ್ತಾ ಇರುವಂಥ ವೀಕ್ಷಕರೇ. ನೀವು ಮಾಡಿಸಿದ್ರೂ ಬರ್ತಾಯಿದೆ, ಮಾಡಿಸಿಲ್ಲದೆ ಇದ್ದರೂ ಕೂಡ ಬರ್ತಾಯಿದೆ. ಹೀಗಾಗಿ 25ನೇ ತಾರೀಕು ಒಳಗೆ ಕಂಪ್ಲೀಟಾಗಿ ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ನ ಮಾಡಿಲ್ವೋ ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಾಡಿಸ್ಕೊಳ್ಳಿ. ಸೆಲ್ಫ್ ಡಿಕ್ಲೇಷನ್ ನೀವೇನಾದರೂ ಮಿಸ್ ಮಾಡಿದ್ರಿ ಅಂತಂದರೆ ಈ ಒಂದು ಮಂತ್ ಅಮೌಂಟ್ ಏನಿದೆ ನಿಮಗೆ ಬರೋದು ಖಂಡಿತವಾಗಿ ಬರೋದಿಲ್ಲ ವೀಕ್ಷಕರೇ.
ಸೆಲ್ಫ್ ಡಿಕ್ಲೇಷನ್ ಮಾಡಿದಂಥವ್ರಿಗೆ ಮಾತ್ರ ಯುವ ನಿಧಿ ಹಣನ ಕಂಪ್ಲೀಟಾಗಿ ಬರುತ್ತೆ ವೀಕ್ಷಕರೇ. ಯುವ ನಿಧಿ ಹಣನ ನೀವು ಬರಬೇಕು ಅಂತಂದರೆ ಸೆಲ್ಫ್ ಡಿಕ್ಲೇಷನ್ ಮಾಡೋದು ಕಡ್ಡಾಯವಾಗಿರುತ್ತೆ. ಮತ್ತು ಸೆಲ್ಫ್ ಡಿಕ್ಲೇಷನ್ ಮಾಡುವಾಗ ಕೆಲವೊಂದಿಷ್ಟು ಜನರು ನೋ ಅಂತ ಅಲ್ಲಿ ಆಪ್ಷನ್ಗಳು ಟಿಕ್ ಮಾಡಿದರೆ ಅಂತಂದರೆ ಲಾಸ್ಟಲ್ಲಿ ಏನು ಒಂದು ಕೊಟೇಶನ್ ಕೇಳುತ್ತೆ, ಅಲ್ಲಿ ಕೊಟೇಶನಲ್ಲಿ ನೀವೇನಾದರೂ ನೋ ಅಂತ ಆಪ್ಷನ್ ಟಿಕ್ ಮಾಡಿದರೆ ನಿಮಗೆ ಯುವ ನಿಧಿ ಹಣನ ಬರೋದಿಲ್ಲ ವೀಕ್ಷಕರೇ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡುವಾಗ ಎಲ್ಲವೂ ಕೂಡ ಮಾಹಿತಿಗಳನ್ನ ಕ್ಲಿಯರಾಗಿ ಓದಿಕೊಂಡು ಫಿಲ್ ಮಾಡಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಮೂರನೇದಾಗಿ ಜನವರಿ ತಿಂಗಳದು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಕೆಲವೊಂದಿಷ್ಟು ಜನರು ಯುವ ನಿಧಿ ಸೆಲ್ಫ್ ಡಿಕ್ಲೇಷನ್ನ ಈಗಾಗಲೇ ವೀಕ್ಷಕರೇ ಜನವರಿ ತಿಂಗಳದ್ದು ಹಣನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಕ್ಕಂಥವ್ರು ಸ್ಟೇಟಸ್ಗಳನ್ನು ಚೆಕ್ ಮಾಡ್ತಾಯಿದ್ದಾರೆ. ಕೆಲವೊಂದಿಷ್ಟು ಜನರಿಗೆ DBT ಪುಷ್ ಅಂತ ತೋರಿಸ್ತಾ ಇಲ್ಲ, ಇನ್ನೂ ಕೂಡ 180 ಡೇಸ್ ಅಂತ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಅಂತಂದರೆ 180 ಡೇಸ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಭಾಳಷ್ಟು ಜನರಿಗೆ. ಯಾವಾಗ DBT ಪುಷ್ ಆಗುತ್ತೆ, ಹಣ ಯಾವಾಗ ಬರುತ್ತೆ ಜನವರಿ ತಿಂಗಳದು ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರು. ಇದ್ರ ಬಗ್ಗೆ ಇಲಾಖೆ ಕಡೆಯಿಂದ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಮಾಹಿತಿನ ಬಂದಿಲ್ಲ ವೀಕ್ಷಕರೇ. ಈ ಒಂದು ಫೆಬ್ರವರಿ ಮಂತ್ ಎಂಡ್ ಒಳಗಾಗಿ ಅಂತಂದರೆ 15ನೇ ತಾರೀಕು ಆದಮೇಲೆ ತಮಗೆ ಅಪ್ಡೇಟ್ನ ಸಿಗುವಂಥದ್ದು ಇಲಾಖೆ ಕಡೆಯಿಂದ. ಈ ಒಂದು ಫೆಬ್ರವರಿ 15ನೇ ತಾರೀಕು ಆದಮೇಲೆ ಜನವರಿ ತಿಂಗಳದು ಏನು DBT ಪುಷ್ ಆಗಬೇಕಾಗಿತ್ತು ಅದನ್ನು ಕೂಡ ಅಪ್ಡೇಟ್ ಆಗುತ್ತೆ. ಇನ್ನು ವೀಕ್ಷಕರೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕು ನಿಮ್ಮದು. ಕೆಲವೊಂದಿಷ್ಟು ಜನರದು ಡಿಸೆಂಬರ್ ತಿಂಗಳದು ಹಣನ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಡಿಸೆಂಬರ್ ತಿಂಗಳದು ಈಗಾಗಲೇ ಅಂತಂದರೆ ಜನವರಿ 29ನೇ ತಾರೀಕಿಂದನೇ ಡಿಸೆಂಬರ್ ತಿಂಗಳದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಫೆಬ್ರವರಿ ಫಸ್ಟ್ ವೀಕ್ವರೆಗೂ ಕೂಡ ಅಂತಂದರೆ 1ನೇ ತಾರೀಕು 2ನೇ ತಾರೀಕು ಕೂಡ ಕೆಲವೊಂದಿಷ್ಟು ಜನರಿಗೆ ಹಣನ ಜಮಾ ಆಗಿದೆ. ಹೀಗಾಗಿ ಡಿಸೆಂಬರ್ ತಿಂಗಳದು ಆಲ್ಮೋಸ್ಟ್ ಆಗಿ ಜಮಾ ಆಗಿದೆ ವೀಕ್ಷಕರೇ. ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರೇ, ದಯವಿಟ್ಟು ವೇಟ್ ಮಾಡಿ. ಜನವರಿ ತಿಂಗಳದು ಅಷ್ಟೇ ಹಣನ ಬರಬೇಕಾಗಿರುವಂಥದ್ದು. ಜನವರಿ ತಿಂಗಳದು ಈ ಒಂದು ಫೆಬ್ರವರಿ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಒಂದು ಹಣನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನವೆಂಬರ್ ತಿಂಗಳಲ್ಲಿ ಯುವ ನಿಧಿ ಯೋಜನೆಗೆ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಿದಂಥವರಿಗೆ ಇವಾಗ ಫೆಬ್ರವರಿ ಫಸ್ಟ್ ವೀಕಲ್ಲಿ ಹಣನ ಜಮಾ ಆಗಿದೆ ವೀಕ್ಷಕರೇ, ಬಂದಿದೆ. ಅಂತಂದರೆ ಜನವರಿ ಎಂಡಿಂದನೇ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಅಂಥವರಿಗೂ ಕೂಡ ಜಮಾ ಆಗಿದೆ. ದಯವಿಟ್ಟು ಯಾರಿಗೆಲ್ಲ ಜಮಾ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ಗಳನ್ನು ಮಾಡ್ಬೋದು ಅಂತೇಳಿ ಆದಷ್ಟು ಅಂಥ ಕಮೆಂಟ್ಗಳನ್ನ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ.